ಬೆಂಗಳೂರು ಟ್ರಾಫಿಕ್ ಇಂದ ಒಂದು ಬ್ರೇಕ್ ಬೇಕು, ವೀಕೆಂಡ್ ಅಲ್ಲಿ ಒಂದ್ ಒಳ್ಳೆ ಟ್ರಕ್ ಮಾಡ್ಬೇಕು, ಹಾಗೆ ನಮ್ ಫ್ರೆಂಡ್ಸ್ ಜೊತೆ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸೇವ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ನಾವು ಬಂದಿದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿರೋ ಮಧುಗಿರಿ ಬೆಟ್ಟಕ್ಕೆ. ಈ ಒಂದು ಬೆಟ್ಟ ಇಡೀ ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದು. ಏಕಶಿಲಾ ಅಂತ ಅಂದ್ರೆ ಕೇವಲ ಒಂದೇ ಬಂಡೆಯಿಂದ ಅಥವಾ ಕೇವಲ ಒಂದೇ ಕಲ್ಲಿಂದ ಇರುವಂತ ಒಂದು ಬೆಟ್ಟ. ಅಂಡ್ ಇದು ನಮ್ಮ ಬೆಂಗಳೂರಿಂದ ಕೇವಲ 100 ಕಿಲೋಮೀಟರ್ ಅಲ್ಲೇ ಇದೆ. ಈ ಬೆಟ್ಟಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ಹಾಗೆ ಬೆಳಿಗ್ಗೆ 5:30ಗೆನೆ ಓಪನ್ ಮಾಡಿರ್ತಾರೆ. ನಾವು ಕೂಡ ಬೆಳಿಗ್ಗೆ ಎಷ್ಟೊತ್ತಿಗೆನೆ ಬೆಟ್ಟನ ಟ್ರಕ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಮೆಟ್ಲುಗಳು ಸಿಗ್ತವೆ, ಬಟ್ ಅದಾದ್ಮೇಲೆ 70 to 80 ಡಿಗ್ರಿ ಇನ್ಕ್ಲೈನ್ ಆಗಿರುವಂತ ಬಂಡೆ ಮೇಲೆ ನಾವ್ ಹತ್ಬೇಕು. ಬಿಗಿನರ್ಸ್ ಗೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಬೆಟ್ಟದಲ್ಲಿರೋ ಕೋಟೆಗಳನ್ನ ವಿಜಯನಗರ ಅವರ ಕಾಲದಲ್ಲಿ ಕಟ್ಟಿದ್ದಾರೆ. ಹಾಗೆ ನಾವು ಈ ಬೆಟ್ಟನ ಕಂಪ್ಲೀಟ್ ಆಗಿ ಟ್ರಕ್ ಮಾಡಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 2 ಅವರ್ ಬೇಕೇ ಬೇಕು. ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿರೋದ್ರಿಂದ ಸ್ವಲ್ಪ ಈಸಿ ಅನ್ನಿಸ್ತು, ಬಟ್ ಇನ್ನು ಮಧ್ಯಾಹ್ನ ಟೈಮ್ ಅಥವಾ ಬಿಸಿಲಲ್ಲಿ ಏನಾದ್ರು ಬಂದ್ರೆ ಸ್ವಲ್ಪ ಕಷ್ಟನೇ ಇರುತ್ತೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಂದ್ ಒಳ್ಳೆ ಜಾಗ. ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ. ಬೆಟ್ಟನ ಕಂಪ್ಲೀಟ್ ಆಗಿ ಟ್ರಕ್ ಮಾಡಿದ್ಮೇಲೆ ವ್ಯೂ ಅಂತೂ ಅದ್ಭುತವಾಗಿದೆ. ನೀವೇ ನೋಡ್ತಾ ಇರ್ಬೋದು, ಬೆಟ್ಟಗಳು, ಗುಡ್ಡಗಳು, ಹಾಗೆ ಕೆರೆ ಎಲ್ಲ ಮಸ್ತ್ ಕಾಣಿಸ್ತದೆ. ನೀವೇನಾದ್ರೂ ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ಮಳೆಗಾಲದಲ್ಲಿ ಮಾತ್ರ ಬರಕ್ ಹೋಗ್ಬಿಡಿ, ಯಾಕೆಂದ್ರೆ ಬಂಡೆಗಳು ತುಂಬಾನೇ ಜಾರ್ತಾ ಇರುತ್ತೆ. ಸೊ ಅದರಿಂದ ಬೇಸಿಗೆಗಾಲದಲ್ಲಿ ಬೆಳಗಿನ ಜಾವನೆ ಬನ್ನಿ, ಅಥವಾ ಯಾವ್ದಾದ್ರು ತಂಪಾಗಿರೋ ಕಾಲದಲ್ಲಿ ಬನ್ನಿ. ಹಾಗೆ ಈ ಮಧುಗಿರಿ ಅನ್ನೋ ಹೆಸರಿನ ಒಳ ಅರ್ಥ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.